ಭಾರತದ ಮುಸಲ್ಮಾನರಿಗೆ ಒಂದು ಮಕ್ಕಾ ಮದೀನಾ ದರ್ಶನ ಮಾಡುವ ಸಲುವಾಗಿ ಭಾಳ ಕನಸಿರ್ತೈತಿ ರೀ. ಜೀವನದ ಅಂತಿಮ ಯಾತ್ರೆ ಒಂದು ಮಕ್ಕಾ ಮದೀನಾ ದರ್ಶನ. ಆ ಮಕ್ಕಾ ಮದೀನಾ ದರ್ಶನ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಬಡತನ ಕಾಡುತ್ತಿರುವುದು, ನಿರುದ್ಯೋಗಿ ಕಾಡುತ್ತಿರುವುದು, ವ್ಯಾಪಾರ ಇಲ್ಲ, ವಹಿವಾಟಿಲ್ಲ, ಕೂಲಿಕಾರ ಮನುಷ್ಯ. ಮಕ್ಕಾ ಮದೀನಾ ದರ್ಶನ ಹೆಂಗೆ ಮಾಡಬೇಕು? ಸಾವಿರಾರು ಕೋಟಿ ಸರ್ದಾರ, ಲಕ್ಷಾಂತರ ಕೋಟಿ ಸರ್ದಾರ ಮಾತ್ರ ನೇರವಾಗಿ ಮಕ್ಕಾ ಮದೀನಾ ದರ್ಶನ ಮಾಡ್ತಾನೆ. ಆದರೆ ಬಡವರಿಗೆ ಕೈಗೆಟುಕುವ ದರದಲ್ಲಿ ಇಲ್ಲ. ಇದರಿಂದ ಎಷ್ಟೋ ಜನರು ಆ ಪರಮಾತ್ಮನಲ್ಲಿ ಬೇಡ್ಕೋತಾರೆ, ನಮಗೊಂದು ಸಾರಿ ಜೀವನದಲ್ಲಿ ಮಕ್ಕಾ ಮದೀನಾ ದರ್ಶನ ಮಾಡಿಸಪ್ಪ ದೇವರೇ ಅಂತ ಬೇಡುವಾಗ ಅವನೊಬ್ಬ ದೂತನನ್ನು ಕಳಿಸ್ತಾನ. ಆ ದೂತ ಯಾರು? ಅದೇ ದೂತ ಇವತ್ತು ಕರ್ನಾಟಕ ರಾಜ್ಯದ ವಸತಿ ಮಂತ್ರಿಯಾಗಿ ಅಧಿಕಾರ ತಗೊಂಡಾನೆ, ವಕಫ್ ಮಂತ್ರಿಯಾಗಿ ಕಾರ್ಯಭಾರ ಮಾಡಕತ್ತಾನೆ, ಅಲ್ಪಸಂಖ್ಯಾತರ ಹಿತಕ್ಕಾಗಿ ಶಿಕ್ಷಣದ ಕ್ರಾಂತಿ ಮಾಡ್ಯಾನೆ. ಹಂಗಾದ್ರೆ ಆ ದೂತನ ಕಳಿಸ್ತಾನ ಆ ಪರಮಾತ್ಮ. ಆ ಪರಮಾತ್ಮ ಈ ದೂತನನ್ನು ಕಳಿಸಿದ ತಕ್ಷಣ ಈ ದೂತ ಏನು ಮಾಡ್ತಾನೆ ನೋಡ್ರಿ, ಅದ್ಭುತ. ಇವತ್ತು ಅಲ್ಪಸಂಖ್ಯಾತರ ಕೋಟ್ಯಾಧೀಶರು ಭಾಳ ಅದಾರ ರೀ, ನೂರಾರು ಕೋಟಿ ಕೊಳತ ಬೀಳಾಕತೈತಿ. ಆದರೆ ಇಚ್ಛಾಶಕ್ತಿ ಬೇಕು, ದಾನ ಧರ್ಮ ಮಾಡೋ ಸಲುವಾಗಿ ಮನಸ್ಸು ಬೇಕು. ಈ ಎಲ್ಲ ವಿಚಾರಗಳನ್ನು ಅನ್ವಯ ಮಾಡಿಕೊಂಡು ಒಂದು ವಿಚಾರಕ್ಕೆ ಬರ್ತಾನ ಅವನೇ ಬೀಜಡ್ ಜಮೀರ್ ಅಹ್ಮದ್ ಖಾನ್. ಯಾರಾದರೂ ಒಂದು 5 ಜನ 10 ಜನರನ್ನು ಕಳಿಸ್ಬೋದು. ಆದರೆ ಈ ವ್ಯಕ್ತಿ ಏನು ಮಾಡ್ತಾನೆ? ತನ್ನ ಸ್ವಂತ ದುಡಿಮೆಯ ಹಣದಿಂದ 470 ಜನರನ್ನು ಇವತ್ತು ಮಕ್ಕಾ ಮದೀನಾ ದರ್ಶನ ಮಾಡಿಸ್ತಾನ. ಕಣ್ಣೀರಿನ ಕೋಡಿ ಹರಿಸ್ಕೊತ ಹೋಗ್ತಾರ. ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಅಲ್ಲಾಹುಮ್ಮ. ದೇವನೊಬ್ಬ ನಾಮ ಹಲವು, ಜಗತ್ತಿನೊಡೆಯ ದೇವರು, ನಿನ್ನ ಪ್ರಾರ್ಥನೆಗೆ ನಾವು ಬರ್ತಾ ಇದ್ದೀವಿ, ಸಮರ್ಪಣೆ ಮಾಡಿಕೊಳ್ಳುತ್ತಾ ಇದ್ದೀವಿ. ಆ ದೂತನಿಗೆ ಆಯುಷ್ಯ ಮತ್ತು ಶಕ್ತಿಯೇ ಕೊಡಪ್ಪ. ಈ ಜಮೀರ್ ಅಹ್ಮದನಿಗೆ ಇನ್ನೂ ಇಂಥ ಬಡ ಜನರ ಕೂಗು ಕೇಳಿಸುವಂಥ ಶಕ್ತಿ ಕೊಡಬೇಕು ಅಂಥೇಳಿ ಆ ಮಕ್ಕಾ ಮದೀನಾದಲ್ಲಿ ಪ್ರಾರ್ಥನೆ ಮಾಡ್ಕೋತಾರ. ಆದರೆ ಇದೇ ಮಂತ್ರಿ ಹೇಳ್ತಾರ, ಇದನ್ನು ನಾನು ಕಳಿಸಿಲ್ಲ, ಆ ದೇವರ ಒಬ್ಬನನ್ನು ತಯಾರು ಮಾಡ್ತಾನ. ಆ ದೇವರ ವಾಣಿಯಂತೆ ನಾನು ನಡೆಯುವನು, ದೇವನಿಗೆ ನಾನು ಶರಣು. ದೇವರ ಮುಖಾಂತರ ಬಂದಂಥ ವಾಣಿಯನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು 500 ಜನರಿಗೆ ಇವತ್ತು ಮಕ್ಕಾ ಮದೀನಾ ಯಾತ್ರೆ ಮಾಡಿಸ್ತಾರ. ಅಂದ್ರೆ ಕಡಿಮೆ ಖರ್ಚನ್ರಿ. ನೋಡ್ರಿ, 10 ರೂಪಾಯಿ ಕೊಡೋದಿಲ್ಲ ಯಾರು, ಮುಂದಕ್ಕೆ ಹೋಗಂತಾರೆ. ಏನಾದರೂ ಒಂದು ರೊಟ್ಟಿ ಕೊಡ್ರಿ ಅಂದ್ರೆ ಏನೂ ಇಲ್ಲ, ಮನ್ಯಾಗ ಅಡಿಗೆ ಇಲ್ಲ ಅಂತಾರೆ. ಹಂಗಾದ್ರೆ ಆ ಮನ್ಯಾಗ ಅಡಿಗೆನೂ ಇಲ್ಲ, ಏನೂ ಇಲ್ಲ ಆಗಿಬಿಡ್ತೈತಿ. ಆದರೆ ಈ ಜಮೀರ್ ಅಹ್ಮದ್ ಖಾನ್ ಮನಸ್ಸಂಗಿಲ್ಲ. 470 ಜನ ಇವತ್ತು ಕೂಲಿಕಾರರು, ಬಡವರು, ದೈನಂದಿನವಾಗಿ ದುಡಿಮೆ ತಂದು 300-400 ರೂಪಾಯಿ ಕೂಲಿ ಮಾಡಿ ಜೀವನ ಮಾಡೋರಿಗೆ ಇವತ್ತು ಮಕ್ಕಾ ಮದೀನಾ ದರ್ಶನ ಕೊಡಿಸ್ತಾನಂದ್ರೆ ಇವನೆಂಥ ಮಂತ್ರಿ? ಈ ಮಂತ್ರಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಮಂತ್ರಿ. ಈ ಮಂತ್ರಿ ತನಗೆ ಕೊಟ್ಟಂಥ ಖಾತೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಮನೆ ಇಲ್ಲದವರಿಗೆ ಮನೆ ಕೊಟ್ಟಂಥ ಇದೇ ಬೀಜಡ್ ಜಮೀರ್ ಅಹ್ಮದ್ ಖಾನ್. ಅನ್ನ ಇಲ್ಲದವರಿಗೆ ಅನ್ನ ದಾಸೋಹ ಮಾಡಿಸಿದಂಥ ಇದೇ ಜಮೀರ್ ಅಹ್ಮದ್ ಖಾನ್. ಶಿಕ್ಷಣ ಫೀ ಇಲ್ಲದೆ ಬರಳುತ್ತಿದ್ರಿ, ಆ ಶಿಕ್ಷಣದ ಫೀ ಕೊಟ್ಟು ಇವತ್ತು ಶಿಕ್ಷಣದ ಕ್ರಾಂತಿ ಮಾಡಿದಂಥ ಜಮೀರ್ ಅಹ್ಮದ್ ಖಾನ್. ಮನೆ ಇಲ್ಲದವರಿಗೆ ಮನೆ ಕೊಟ್ಟ. ಆಪರೇಷನ್ ಮಾಡಿಸೋ ಸಲುವಾಗಿ ವೈದ್ಯಕೀಯ ಚಿಕಿತ್ಸೆಯಿಂದ ಬಳಲ್ತಾ ಇದ್ರಿ, ವೈದ್ಯಕೀಯ ಚಿಕಿತ್ಸೆ ಸಲುವಾಗಿ ಅವರಿವ್ರ ಹತ್ರ ಅಲದಾಡ್ರಿ. ಆದರೆ ಯಾರೂ 1 ನಯಾ ಪೈಸೆ ಕೊಡಲಿಲ್ಲ. ಜಮೀರ್ ಅಹ್ಮದ್ ಖಾನ್ 5 ಲಕ್ಷ 10 ಲಕ್ಷ ಕೊಡ್ತಾನ. ಇದೇ ನೋಡ್ರಿ, ಹುಬ್ಬಳ್ಳಿಯಲ್ಲಿ ಸೌದಿಯ ವಿಮಾನದಲ್ಲಿ ಸತ್ತಂಥ ವ್ಯಕ್ತಿಗೆ ಅವನ ಮನೆಗೆ ಹೋಗಿ 10 ಲಕ್ಷ ರೂಪಾಯಿ ಕೊಡ್ತಾನ. ಇವನೆಂಥ ದಾನಿ? ಎಲ್ಲಿ ಕಲ್ಕತ್ತಾ, ಎಲ್ಲಿ ಬೆಂಗಳೂರು, ಎಲ್ಲಿ ಹಾಸನ, ಎಲ್ಲಿ ತಿಪಟೂರು, ಎಲ್ಲಿ ಬೆಂಗಳೂರು, ಎಲ್ಲಿ ಚಾಮರಾಜಪೇಟೆ. ಒಬ್ಬ ಚಾಮರಾಜಪೇಟೆ ಶಾಸಕ ತನ್ನ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮಾತ್ರ ಸಹಾಯ ಮಾಡಬೇಕ್ರಿ. ಹೀಗೆಲ್ಲ ವಿಚಾರ ಮಾಡ್ಕೊಂಡಿರ್ತಾರೆ ಜನ. ನನ್ನ ಕ್ಷೇತ್ರದ ಜನ ಅಂದ್ರೆ ನನಗೆ ಮತ ಹಾಕಿರ್ತಾರೆ, ಮತ್ತು ನನಗೆ ಮತ ಹಾಕಿ ಹಾರಿಸ್ತಿರ್ತಾರೆ. ಆದರೆ ಈ ವ್ಯಕ್ತಿ 224 ಕ್ಷೇತ್ರದ ಬಗ್ಗೆ ವಿಚಾರ ಚಿಂತಿತ ಮಾಡುವಂಥ ವ್ಯಕ್ತಿ. ಇಂಥ ವ್ಯಕ್ತಿಗೆ ಒಂದು ದೇವರು ಆಶೀರ್ವಾದ ನೀಡ್ತಾನ, ಆಯುಷ್ಯ ಹೆಚ್ಚು ಮಾಡ್ತಾನ, ಶಕ್ತಿ ಕೊಡ್ತಾನ. ಬಡ ಜನರಿಗೆ ಇನ್ನೂ ಒಂದು ಹೆಚ್ಚಿನ ದಾನ ಧರ್ಮ ಮಾಡುವ ಶಕ್ತಿ ಮಕ್ಕಾ ಮದೀನಾದಲ್ಲಿ ಉಮ್ರಾ ಯಾತ್ರೆ ಕೈಗೊಂಡಂಥ ಆ ಜನರು ಸಹಿತ ಇವತ್ತು ಪ್ರಾರ್ಥನೆಯ ಮುಖಾಂತರ ಈ ವ್ಯಕ್ತಿಗೆ ಯಾವುದೇ ಕಲಂಕ ಬರಬಾರದು, ಈ ವ್ಯಕ್ತಿ ಕರ್ನಾಟಕದ ನಾಯಕನಾಗತಾನ, ರಾಜ್ಯ ಕಣ್ಣು ತುಂಬ ನೋಡ್ತೈತಿ ಅಂತೇಳಿ ಪ್ರಾರ್ಥನೆ ಮಾಡಕ್ಕೆ ಅಲ್ಲಿ ಹೊಂಟಾರ. ದೇವರನ್ನು ಒಲಿಸೋ ಸಲುವಾಗಿ ನಾವು ಹೋಗಬೇಕು.
ದೇವರನ್ನು ಒಲಿಸಿ ಅಲ್ಲಿರುವಂಥ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅಲ್ಲಿ ಕ್ಷಮೆ ಕೇಳಿ ಬರುವುದು ಇದು ಉಮ್ರಾ ಯಾತ್ರೆಯ ಒಂದು ಸಂಕೇತ. ಅನೇಕ ದಾನಿಗಳು ಇದ್ದರೂ ಸಹಿತ ಇಂಥ ದಾನ ಮಾಡಿದಂಥ ಈ ಜಮೀರ್ ಅಹ್ಮದ್ ಖಾನ್ 470 ಜನರಿಗೆ ಇವತ್ತು ಉಮ್ರಾ ಕಳಿಸಿದ್ದು ಇತಿಹಾಸ ದಾಖಲೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿ ಮಾಡುವುದಿಲ್ಲ, ಯಾವ ರಾಜ್ಯ ದೊಡೆಯ ಮಾಡುವುದಿಲ್ಲ, ಯಾವ ಅರಸ ಮಾಡುವುದಿಲ್ಲ. ಅವನೇ ಕರ್ನಾಟಕ ರಾಜ್ಯದ ಅರಸ ಅಂದರೆ ಬೀಜಡ್ ಜಮೀರ್ ಅಹ್ಮದ್ ಖಾನ್, ಶೇರೆ ಜಮೀರ್ ಅಹ್ಮದ್ ಖಾನ್ ಅಂತಾರ. ಹಂಗಾದ್ರೆ ಅನಿಸಿಕೆಗಳನ್ನ ಹಾಕ್ತೀರಿ. ಎಷ್ಟು ಬಡ ಜನರು ಇವತ್ತು ಹೋಗಿದಾರ, ಅವರ ಪ್ರಾರ್ಥನೆಯಲ್ಲಿ ನಮ್ಮನ್ನು ಸಹಿತ ಸೇರಿಸ್ಕೊಡ್ರಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣಲ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಜಮೀರ್ ಅಹ್ಮದ್ ಬಗ್ಗೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ಫೇಸ್ಬುಕ್ ಫಾಲೋ ಮಾಡೋದು ಮರಿಬೇಡ್ರಿ. ನಮಸ್ಕಾರ.